ಬಂದಿದ್ದಾವೆ. TMC 8.42 ಕೋಟಿ ರೂಪಾಯಿ ಬಂದಿದ್ದಾವೆ. ನಮ್ಮ ಕರ್ನಾಟಕ JDS ಅದು 2,45,00,000 ಬಂದದ. ಅದೇ ಕಾಲಕ್ಕೆ JDU 1.81. JDU ಅಂದ್ರೆ ಬಿಹಾರದ್ದು. ಇವೆಲ್ಲ ಪಾರ್ಟಿ ಫಂಡ್ ತೊಗೊಂಡು ಇಲೆಕ್ಷನ್ ಮಾಡುವಂಥವ್ರು. ಯಾಕೆಂದ್ರೆ ಜನರ ತೆರಿಗೆಯನ್ನು ತಪ್ಪಿಸಿ ಇವ್ರಿಗೆ ಅನುಕೂಲ ಮಾಡಿಕೊಟ್ಟು ಅವ್ರ ಬಾಂಡ್ ಇವ್ರಿಗೆ ಕೊಟ್ಟಂಥವು ಎಲೆಕ್ಟ್ರಿಕ್ ಬಾಂಡ್ ಆಗಿರ್ಬೋದು, ಇನ್ನೂರು ದೇಣಿಗೆ ಮೂಲಗಳಿಂದ ಯಾವುದು ಟ್ರಸ್ಟ್ ಮೂಲಕ ಮತ್ತೊಂದು ಮೂಲಕ ಬಂದಂಥವು. ಇದೆಲ್ಲ ಲೀಗಲೈಸ್ ಮನಿ ಅಂತ ನಾವು ಕರ್ಕೊಳ್ತೀವಿ. ಯಾಕಪ್ಪ ಅಂತಂದ್ರೆ ಅವರು ಇದಕ್ಕೆ ಏನಪ್ಪ ಅಂದ್ರೆ ಟ್ಯಾಕ್ಸ್ ಕಟ್ಟಿರೋದಿಲ್ಲ. ಅದನ್ನ ಇದು ಕೊಟ್ಟಿದ್ದಾರೆ, ನೀವು ಪಾರ್ಟಿ ಬೆಳೆಸ್ರಪ್ಪ, ಈ ದೇಶಕ್ಕೆ ಒಂದು ಆಡಳಿತ ಒಳ್ಳೆ ಆಡಳಿತ ಕೊಡುವಂಥವ್ರು ಆಗಿರಿ ನಮಗೆಲ್ಲ ಅಂತ. ಹಿಂದೆ ರಾಜರ ಕಾಲಕ್ಕೂ ಇದೇ ಇರ್ತಿತ್ತು. ಯುದ್ಧಗಳ ಸಮಯದಲ್ಲೇ ಅಲ್ಲಿಯ ವ್ಯಾಪಾರಸ್ಥರು ಮತ್ತು ಅವರು ಫಂಡ್ ಕೊಟ್ಟು ಯುದ್ಧ ಮಾಡೋದಕ್ಕೋಸ್ಕರ ನಮಗೆ ಸುರಕ್ಷತೆ ಕೊಟ್ಟಿರ್ತಾರೆ. ಅದು ಇನ್ನೊಂದು ರೂಪಾಯಿ ಇಲ್ಲಿ ಇವತ್ತು ನಡೆದದ. ವ್ಯಾಪಾರಿಗಳಿಗೆ, ಕಾರ್ಪೊರೇಟ್ಗಳಿಗೆ, ಇನ್ನುಳಿದವ್ರಿಗೆ ಸುರಕ್ಷಿತವಾದಂಥ ಒಂದು ದೇಶದ ರಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ಪಕ್ಷಗಳಿಗೆ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಬಂದಿದ್ದು BJP. ಅದು ಬಂದರೂ ಸಹಿತ 240 ತೊಗೊಂಡು ಇನ್ನುಳಿದವರ ಸಹಕಾರ ತೊಗೊಂಡು NDA ಮಾಡೋದು ಸರ್ಕಾರ ಮಾಡಿದ್ರು ಅನ್ನೋದು ಈಗ ನಿಮ್ಮ ಮುಂದೆನೂ ಅದ. ಅಂದ್ರೆ ಈ ಪಾರ್ಟಿ ಫಂಡ್ಗಳು ಸಾವಿರಾರು ಕೋಟಿಗಳು ಪಾರ್ಟಿ ಫಂಡ್ ಬರ್ತದೆ. ಇದೆಲ್ಲ ಇನ್ನೂ ಬರ್ತದೆ ಅಂತ ಅದು ಖರ್ಚು ಭಾಳ ಅದ. ಒಂದು ಅಂದಾಜು ಪ್ರಕಾರ 2 ಲಕ್ಷ ಕೋಟಿ ರೂಪಾಯಿ ತನಕ ಖರ್ಚಾಗ್ಯದಪ್ಪ ಎಲೆಕ್ಷನ್ದಲ್ಲೇ ಲಾಸ್ಟ್ ಟೈಮ್ ಅಂತಾರೆ. ಒಬ್ಬರು ಏನೊಬ್ಬರು 3 ಲಕ್ಷ ಕೋಟಿ ಅಂತಾರೆ. ಬಾಯಿ ಬಂದಾಗ ಹೇಳ್ತಾರೆ. ಅವ್ರಿಗೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಅವ್ರಿಗೆ ಗೊತ್ತವು. ಯಾಕಪ್ಪ ಅಂತಂದ್ರೆ ಇಲ್ಲಂತ ಕನ್ನಾ ಮುಚ್ಚಾಲೆ ಸದಾ ನಡೀತಾ ಇರ್ತದೆ. ಇಂಥ ಒಂದು ದುಡ್ಡನ್ನು ಅವ್ರು ತೆಗೆದುಕೊಂಡು ಯಾರಿಂದ ದುಡ್ಡು ಪಡೆದಿರ್ತಾರೋ ಅವರಿಗಾಗಿ ಇವರು ಏನಪ್ಪ ಅಂತಂದ್ರೆ ಸರ್ಕಾರಗಳನ್ನು ಅಥವಾ ಒಂದು ಕಾನೂನುಗಳನ್ನು ಅಥವಾ ಅವ್ರ ಸವಲತ್ತುಗಳನ್ನು ಒದಗಿಸ್ಕೊಡುವಂಥ ಒಂದು ಪಾರ್ಟಿಗಳಾಗ್ತವೆ. ಜನಸಾಮಾನ್ಯರ ಸಲುವಾಗಿ ಎಷ್ಟು ಮಟ್ಟಿಗೆ ಇವು ದುಡಿಬಲ್ಲವು, ಜನಸಾಮಾನ್ಯರಿಗೆ ಉದ್ಯೋಗ ಕೊಡುವ ಸಲುವಾಗಿ ಎಷ್ಟು ಮಟ್ಟಿಗೆ ಇವರು ಪ್ರಯತ್ನ ಮಾಡಬಲ್ಲರು ಅನ್ನೋದು ಇಲ್ಲಿ ಇದನ್ನು ತಿಳಿತದೆ. ಅದಕ್ಕಾಗಿಯೇ ಇವತ್ತು ಈ ಪಾರ್ಟಿ ಫಂಡ್ಗಳು ತೆಗೆದುಕೊಳ್ಳೋದ್ರಿಂದ ಇವತ್ತು ಕಾರ್ಪೊರೇಟ್ಗಳು ಇದು ಕೂಡ ಅವ್ರು ಹೆಚ್ಚು ಕಾರ್ಪೊರೇಟ್ಗಳು ಬಂಡವಾಳ ಇದ್ದಂಥವ್ರು ಇಷ್ಟು ದುಡ್ಡು ಕೂಡ ಅವ್ರು ಖರ್ಚು ಮಾಡಲಿಕ್ಕೆ ಅವ್ರ ಪರವಾದಂಥ ಕಾನೂನುಗಳು ನಮ್ಮ ಕಾನ್ಸ್ಟಿಟ್ಯೂಷನಿಂದ ಬರ್ತಾ ಇರ್ತವೆ. ಅವ್ರ ಪರವಾದಂಥ ಒಂದೇನೋ ಮತ್ತು ಹೊಸ ತಿದ್ದುಪಡಿಗಳು ಬರ್ತಾ ಇರ್ತವೆ. ಇಲ್ಲಿ ನಮ್ಮಲ್ಲಿ ಒಂದು ಸಣ್ಣ MSP ಕಾನೂನು ಮಾಡಿರಿ ಅಂದ್ರೆ ಇಲ್ಲ. ಪಾಪ ಎಷ್ಟು ರೈತರು ಒದ್ದಾಡ್ತಾ ಇದ್ದಾರೆ, ಮಾಡಿರಿ ನಮ್ಗೆ MSP ಕಾನೂನು ಮಾಡಿರಿ ಅಂತೇಳಿ.